ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿರುವ ಸಿಎಂ ಸಿದ್ದರಾಮಯ್ಯ ಹಗಲು ರಾತ್ರಿ ಅನ್ನದೇ ಆ ಒಂದು ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕೆಲವೊಂದು ತಂತ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪದೇ ಪದೇ ಆ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇರುವಂತದ್ದು ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಇದರ ನಡುವೆ ಶತಾಯಗತಾಯ ಮೈಸೂರು ಭಾಗದಲ್ಲಿ ಕೈ ಪಕ್ಷದ ಧ್ವಜವನ್ನ ಹಾರಿಸಲೇಬೇಕು ಅಂತ ಸಿಎಂ ಪಣವನ್ನ ತೊಟ್ಟಿದ್ದಾರೆ. ಮೈಸೂರು ಕ್ಷೇತ್ರಕ್ಕೆ ಸಿಎಂ ಡಿಸಿಎಂ ಪದೇ ಪದೇ ಪ್ರವಾಸ. ಅಹಿಂದ ಒಕ್ಕಲಿಗ ಮತಗಳನ್ನ ಸೆಳೆಯಲು ಮಾಸ್ಟರ್ ಪ್ಲಾನ್. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜಂಟಿ ಪ್ರಚಾರ. ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ. ಮೈಸೂರು ಹಾಗೂ ಮಡಿಕೇರಿ ಲೋಕಸಭಾ ಕ್ಷೇತ್ರಗಳನ್ನ ಶತಾಯಗತಾಯ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದೆ. ಇನ್ನು ಚುನಾವಣೆ ಘೋಷಣೆ ಬಳಿಕ 2 ಬಾರಿ ಮೈಸೂರಿಗೆ ಭೇಟಿ ನೀಡಿರುವಂತಹ ಸಿಎಂ 3 ದಿನ ಮೈಸೂರಿನಲ್ಲೇ ಇದ್ರು. ಈ ವೇಳೆ ತಳಮಟ್ಟದ ನಾಯಕರು ಬೂತ್ ಮಟ್ಟದಿಂದ ಹಿಡಿದು ಶಾಸಕರ ತನಕ ಟಾಸ್ಕ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಟವರ್ನಲ್ಲೇ ಆಪರೇಷನ್ ಹಸ್ತ ಮಾಡಿ ಬಿಜೆಪಿ ಪ್ರಮುಖ ನಾಯಕರನ್ನ ಪಕ್ಷಕ್ಕೆ ಸೆಳೆಯುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದೀಗ ಅಹಿಂದ ಹಾಗೂ ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಇದೇ ಏಪ್ರಿಲ್ 13, 14ರಂದು ಪಿರಿಯಾಪಟ್ಟಣ ಹಾಗೂ ಮಡಿಕೇರಿಯಲ್ಲಿ ಸಿಎಂ ಡಿಸಿಎಂ ಜಂಟಿ ಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಪಿರಿಯಾಪಟ್ಟಣ, ಮಡಿಕೇರಿ ಹಾಗೂ ವಿರಾಜಪೇಟೆ ಕ್ಷೇತ್ರದಲ್ಲಿ ಅತಿ ಹೆಚ್ಚಿರುವ ಒಕ್ಕಲಿಗರ ಮತ ಸೆಳೆಯೋದಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಏಪ್ರಿಲ್ 13ರಂದು ಮಡಿಕೇರಿಯಲ್ಲಿ ವಾಸ್ತವ್ಯ ಹೂಡಿ ಆ ಭಾಗದ ಪ್ರಮುಖ ನಾಯಕರ ಸಭೆ ಮಾಡುವ ಮೂಲಕ ಗೆಲುವಿಗಾಗಿ ರಣತಂತ್ರವನ್ನ ಹೆಣೆದಿದ್ದಾರೆ. ಒಟ್ನಲ್ಲಿ ಪ್ರತಿ ಚುನಾವಣೆಯಲ್ಲಿ ಗಮನ ಸೆಳೆದಂತೆ ಈ ಬಾರಿ ಮೈಸೂರು ಹಾಗೂ ಮಡಿಕೇರಿ ಲೋಕಸಭಾ ಕ್ಷೇತ್ರ ಭಾರಿ ಗಮನ ಸೆಳೆದಿದೆ. ಮತದಾರ ಪ್ರಭು ಯಾರ ಪರ ಒಲಿತಾನೆ ಅನ್ನೋದನ್ನ ಕಾದು ನೋಡ್ಬೇಕಲ್ವಾ? ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.